ಹಾಗಿದ್ರೆ ಸದ್ಯಕ್ಕಿನ ಪ್ರಶ್ನೆ ಏನಂತಂದ್ರೆ ಸಿಎಂ ಇಬ್ರಾಹಿಂ ಅವರು ಮರಳಿ ಗೂಡಿಗೆ ಬರ್ತಾರಾ, ಗರ್ ವಾಪಸಿ ಆಗತ್ತಾ ಅನ್ನುವಂಥ ಪ್ರಶ್ನೆ ಇದೆ. ತೆರೆಮರೆಯಲ್ಲಿ ಇಬ್ರಾಹಿಂ ಜೊತೆ ಮಾತುಕತೆ ಈಗಾಗಲೇ ನಡೆದಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯ ಆಪ್ತರಿಂದ ಸಿಎಂ ಇಬ್ರಾಹಿಂ ಜೊತೆಗೆ ಸಮಾಲೋಚನೆಯೂ ಕೂಡ ಈಗಾಗಲೇ ಒಂದು ಹಂತಕ್ಕೆ ಬಂದು ನಿಂತಿದೆಯಂತೆ. ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಮುಗಿದಾಗಿದೆ ಅನ್ನುವಂಥ ವಿಚಾರವೂ ಗೊತ್ತಾಗ್ತಿದೆ ನೋಡಿ. ಸದ್ಯದಲ್ಲಿಯೇ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಲಿಕ್ಕಿದ್ದಾರಂತೆ ಇಬ್ರಾಹಿಂ ಅವರು. ಅದರ ಬೆನ್ನಲ್ಲೇ ಜಾರಕಿಹೊಳಿ ಜೊತೆಯೂ ಕೂಡ ಚರ್ಚೆ. ಸಿಎಂ ಭೇಟಿಗೂ ಸಿದ್ಧವಾಗಿದ್ದಾರೆ ಸಿಎಂ ಇಬ್ರಾಹಿಂ. ಕಾಂಗ್ರೆಸ್ ನಾಯಕರ ಜೊತೆಗೆ ಚರ್ಚೆಯ ನಂತರ ಗರ್ ವಾಪಸಿಯ ಬಗ್ಗೆ ನಿರ್ಧಾರವನ್ನ ಮಾಡಲಿಕ್ಕಿದ್ದಾರೆ. ಹಾಗಿದ್ರೆ ಈಗ ತಾವು ಸಂಪೂರ್ಣವಾಗಿ ವಿಚಾರಗಳನ್ನು ಮತ್ತು ಉದ್ದೇಶಗಳನ್ನು ವರದಿಯಲ್ಲಿ ಗಮನಿಸ್ತಾ ಇದ್ರಿ. ಇದು ಸಾಧ್ಯವಾ? ಉದ್ದೇಶ ಏನು? ಅನ್ಕೊಂಡಂತೆ ಲೆಕ್ಕ ಆದರೆ ಇದು ಸಹಜವಾಗಿ ಬೇರೆ ರಾಜಕೀಯ ಪಕ್ಷಗಳಿಗೆ ಒಂದು ರೀತಿಯ ಆತಂಕಕ್ಕೆ ಕಾರಣ ಆಗಬಹುದು. ಆ ಅಹಿಂದ ನಾಯಕರೆಲ್ಲ ಕೂಡ ಒಂದು ಕಡೆ ಸೇರಿ ಏನೋ ಒಂದು ಮಾಡ್ತಾರೆ ಅನ್ನುವಂತಹ ಭಯ ಸಹಜವಾಗಿ ಇರುತ್ತೆ. ಸೊ ಇದಕ್ಕೆ ವೇದಿಕೆ ಆಗುತ್ತಾ? ಸಿಎಂ ಇಬ್ರಾಹಿಂ ಅವರನ್ನ ಈಗ ಮುಂಚೂಣಿಯಲ್ಲಿ ತಗೊಂಡ್ಬಂದು ಆ ರೀತಿಯ ಪರಿಸ್ಥಿತಿ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಗೋವಿಂದಣ್ಣ ಅವರು ತಮ್ಮ ಸೂಕ್ಷ್ಮ ನೇತ್ರಗಳಿಂದ ಏನೆಲ್ಲವನ್ನೂ ಗಮನಿಸಿದ್ದಾರೆ ಅನ್ನೋದನ್ನು ನಮ್ಮ ವೀರೇಂದ್ರ ಅವರಿಂದ ನಾವು ತಿಳ್ಕೊಳ್ಳೋಣ. ವೀರೇಂದ್ರ, ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಗಾದೆ ಮಾತಿದೆ, ಹಳೆ ಎತ್ತನ್ನ ಹೊಳ್ಯಾಗ ಹೂಡು ಅಂತ ಹೇಳಿ. ಹಳೆ ಎತ್ತನ್ನ ಹೊಳೆಯಲ್ಲಿ ಹೂಡು ಅನ್ನುವಂಥ ಒಂದು ಮಾತಿದೆ. ಇವೆಲ್ಲವೂ ಕೂಡ ಈಗ ಹಳೆ ಎತ್ತುಗಳು ಒಂದು ಕಡೆ ಸೇರಿದರೆ ರಾಜಕಾರಣ ಅನ್ನುವಂತಹ ಹೊಳೆಯನ್ನು ಸಲೀಸಾಗಿ ದಾಟುವ ಲೆಕ್ಕಾಚಾರ ಬಹುಶಃ ಇರಬಹುದು. ಹೀಗಾಗಿ ಈ ಅಹಿಂದ ಗರ್ ವಾಪಸಿ ಅನ್ನುವಂಥದ್ದು ಮತ್ತೆ ಸ್ಟ್ರಾಂಗ್ ಆಗಿ ಮುಂಚೂಣಿಗೆ ಬರ್ತಾ ಇದೆ. ಗೋವಿಂದಣ್ಣ ಅವರು ಇದನ್ನು ಹೆಂಗೆ ನೋಡಿದ್ದಾರೆ? ಕೂಲಿಂಗ್ ಗ್ಲಾಸಲ್ಲಿ ನೋಡಿದ್ದಾರೆ ಪಾಟೀಲ್ರೆ. ಇದೊಂದು ಸ್ಟೋರಿ ಮಾತ್ರ ಅವರು ಕೂಲಿಂಗ್ ಗ್ಲಾಸ್ ಹಾಕೊಂಡು ನೋಡಿದ್ದಾರೆ. ಸೂಕ್ಷ್ಮ ನೋಟ ಅಲ್ಲ, ದಿವ್ಯ ದೃಷ್ಟಿ ಅಲ್ಲ. ಇದ್ಯಾಕೆ ಅವ್ರಿಗೆ ಕೂಲಿಂಗ್ ಗ್ಲಾಸಲ್ಲೇ ತುಂಬ ಚೆನ್ನಾಗಿ ಕಾಣ್ತಿದೆ. ಯಾಕಂದರೆ ಇಬ್ರಾಹಿಂ ಅವ್ರ ಸ್ಟೋರಿ ಅಲ್ವಾ. ನೀವು ಕೂಲಿಂಗ್ ಗ್ಲಾಸ್ ಇಲ್ದಿರೋ ಇಬ್ರಾಹಿಂ ಅವ್ರನ್ನ ನೋಡಿದ್ದೀರಾ ಪಾಟೀಲ್ರೆ ನೀವು? ಇಲ್ಲ, ನೋಡಿಲ್ಲ. ಒಂದ್ಸರಿ ನೋಡಿದ್ದೆ. ಟೋಪಿ ಇಲ್ದಿರೋ ವಾಟಾಳ್ ನಾಗರಾಜ್ ಅವ್ರು ನೋಡಿದ್ದೀರಾ? ಇಲ್ಲ ಇಲ್ಲ. ಅದು ಒಂದು ಸ್ಟೋರಿ ಆಗಿತ್ತು. ಒಂದ್ಸರಿ ಟೋಪಿ ಜಾರಿ ಬಿದ್ದುಬಿಟ್ಟಿತ್ತು. ಅದು ಬಾರಿದು, ಅದೊಂದು ಸೆಕೆಂಡ್ ವಿಷುವಲ್ಲು ಇಡೀ ದಿನ ಓಡಿತ್ತು. ಅದು ಬೇರೆ ವಿಷಯ ಬಿಡಿ. ಈಗ ಇಬ್ರಾಹಿಂ ಅವ್ರ ಕತೆ ಏನಂದರೆ, ಎಲೆಕ್ಷನ್ ಹತ್ತತ್ರ ಬಂತು ಅಂದರೆ ಪಾಟೀಲ್ರೆ ಕೆಲವರೆಲ್ಲ ಮುಂಚೂಣಿಗೆ ಬಂದ್ಬಿಡ್ತಾರೆ. ಎಲೆಕ್ಷನ್ ಹತ್ತತ್ರ ಬಂತು ಅನ್ನೋಷ್ಟೊತ್ತಿಗೆ ಕೆಲವು ನಾಯಕರೆಲ್ಲ ಅವರೆಲ್ಲ ಇರಲೇಬೇಕು. ಈ ಆಸ್ಥಾನ ಕಲಾವಿದರು ಅಂತಾರೆ, ಗೊತ್ತಾ ಪಾಟೀಲ್ರೆ? ಅಂಥವ್ರು ಒಬ್ಬೊಬ್ರು ಇರ್ತಾರೆ. ಅಂಥದ್ರಲ್ಲಿ ಸಿಎಂ ಇಬ್ರಾಹಿಂ ಅವರು ಮುಂಚೂಣಿಯಲ್ಲಿರೋರು. ಅವ್ರ ಭಾಷಣ ಯಾರು ಮರೀತಾರೆ ಹೇಳಿ ನೋಡೋಣ. ಈಗ ನಾವು ಕೊಟ್ಟಿದ್ದೀವಲ್ಲ ಟೈಟ್ಲು, ಸಿಎಂ ಇಬ್ರಾಹಿಂ ಹಾಜಿರ್ ಹೋ. ಅದು ಯಾರು? ಆ ಡೈಲಾಗೇ ಇಬ್ರಾಹಿಂ ಅವ್ರದ್ದು. ಅದೊಂದು ಭಾಳ ವೈರಲ್ ಆಗಿದ್ದಂಥ ಭಾಷಣ. ಯಡಿಯೂರಪ್ಪ ಹಾಜಿರ್ ಹೋ, ಹರ್ತಾಳ್ ಹಾಲಪ್ಪ ಹಾಜಿರ್ ಹೋ ಅಂತ ಇದೇ ಸಿಎಂ ಇಬ್ರಾಹಿಂ ಅವರು ಹೇಳಿದ್ದದು. ಯಾವಾಗ BJP ಸರ್ಕಾರ ಈಗ 2008ರಿಂದ 2013 ನಡುವೆ ಅಧಿಕಾರ ಮಾಡಿದ ನಂತರ ಏನೆಲ್ಲ ಆಯ್ತಲ್ಲ, ಅವಾಗ ಯಾರ್ಯಾರೆಲ್ಲ ಜೈಲಿಗೆ ಹೋಗಿ ಬಂದರು, ಯಾರ್ಯಾರೆಲ್ಲ ಕೇಸಲ್ಲಿ ಸಿಗಾಕೊಂಡ್ರು, ಅದನ್ನ ಹೇಳ್ತಾ ಅವ್ರು ಹೇಳಿದ್ದು. ಅಂದರೆ ಅವ್ರ ಭಾಷಣ ಅಷ್ಟರ ಮಟ್ಟಿಗೆ ಅಂದರೆ ಜನರನ್ನ ಸೆಳೆಯುವಂಥ ಭಾಷಣ. ಅದರಲ್ಲಿ ಎರಡನೇ ಮಾತಿಲ್ಲ. ಮತ್ತು ಅವ್ರ ವಚನಗಳು ಭಾಷಣದಲ್ಲಿ ನಾವು ನೀವು ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ವಚನ ಹೇಳ್ತಾರೆ ಪಾಟೀಲ್ರವರು. ಅಂಥ ಅದ್ಭುತವಾದ ವಚನ ಅವ್ರ ಬಾಯಿಂದ ನಾವು ಕೇಳಿದ್ದೀವಿ. ಈಗ ಏನಕ್ಕೆ ಅಂದರೆ ವಿಷಯ, ಈಗ ಸ್ಟೋರಿ ಕೊಡ್ತಾ ಇದ್ದೀವಿ. ಭಗವದ್ಗೀತೆನೂ ಚೆನ್ನಾಗಿ ಹೇಳ್ತಾರೆ. ಹೌದು, ಶ್ಲೋಕಗಳು ಕೂಡ ಅದ್ಭುತವಾಗಿ ಹೇಳ್ತಾರೆ. ನಿಜ ನೀವು ಹೇಳಿದ್ದು. ಏನಂದರೆ ಈ ಸೆಪ್ಟೆಂಬರ್ 6ನೇ ತಾರೀಕಿಗೆ ಒಂದು ಹಿಂದುಳಿದ ವರ್ಗಗಳ ಒಕ್ಕೂಟದ 25ನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮ. ಸಿದ್ದರಾಮಯ್ಯನವರು ಅದನ್ನು ಈಗ ಮತ್ತೆ ವಾಪಸ್ ಟ್ರ್ಯಾಕಿಗೆ ಮರಳಲಿಕ್ಕೆ ಬಳಸ್ಕೊತಾ ಇದ್ದಾರೆ ಅಂತ ಎಲ್ಲ ಚರ್ಚೆ ಆಗ್ತಾ ಇದೆ. ಅದೇ ಕಾರಣಕ್ಕಾಗಿ ಯತೀಂದ್ರ ಅವ್ರು ಮೊನ್ನೆ ಹೋಗಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿಯಾಗಿ ಬಂದಿದ್ದು ಸುದ್ದಿ ಆಯಿತು ಪಾಟೀಲ್ರೆ. ಆದರೆ ಸುದ್ದಿ ಆಗದೇ ಇದ್ದಿದ್ದೇನಪ್ಪ ಅಂದರೆ, ಇಬ್ರಾಹಿಂ ಅವರು ಕೂಡ ಅದೇ ಟ್ರ್ಯಾಕಲ್ಲಿ ಈಗಾಗಲೇ ಹೆಜ್ಜೆ ಇಟ್ಟುಬಿಟ್ಟಿದ್ದಾರೆ ಮತ್ತು ಒಂದು ಸುತ್ತಿನ ಮಾತುಕತೆಯೂ ಆಗಿದೆ ಅಂತ. ಸಿದ್ದರಾಮಯ್ಯನವ್ರ ಜೊತೆ ಸ್ವತಃ ಇಬ್ರಾಹಿಂ ಅವರು ಒಂದು ರೌಂಡ್ ಮಾತುಕತೆ ಮುಗಿಸ್ಬಿಟ್ಟಿದ್ದಾರೆ. ಅವರೇ ಹೇಳಿದ ಪ್ರಕಾರ ಇನ್ನು 2 ದಿನದಲ್ಲಿ ಮತ್ತೊಂದು ರೌಂಡ್ ಮಾತುಕತೆ ಆಗೋದಿದೆ. ಸಿದ್ದರಾಮಯ್ಯವ್ರನ್ನ ಅವ್ರು ಭೇಟಿ ಆಗ್ತಾ ಇದ್ದಾರೆ. ಅದಾದಮೇಲೆ ಸತೀಶ್ ಜಾರಕಿಹೊಳಿ ಅವ್ರನ್ನೂ ಭೇಟಿ ಆಗ್ತಾ ಇದ್ದಾರೆ. ಏನು ಹಾಗಾದರೆ ಮುಂದೇನು ಅಂದರೆ, ಇರೋದು 2 ಆಯ್ಕೆಗಳು ಪಾಟೀಲ್ರೆ. ಒಂದು, ಕಾಂಗ್ರೆಸ್ಗಲ್ಲೇ ಅಂದರೆ ಕಾಂಗ್ರೆಸ್ಸಿಗೆ ವಾಪಸ್ ಗರ್ ವಾಪಸಿ ಮಾಡಿಬಿಟ್ಟು ಮರಳಿ ಗೂಡಿಗೆ ಬಂದು ಕಾಂಗ್ರೆಸ್ಸಲ್ಲಿ ಅವರಂದರೆ ಒಂದು MLC ಸ್ಥಾನ ಅನ್ನೋದು ಚರ್ಚೆ ಆಗ್ತಾ ಇದೆ. ಈಗ ಅವರು ಹೋಗಿದ್ದು ಕೂಡ ಅಂಥ MLC ಸ್ಥಾನ ಬಿಟ್ಟೇ ಹೋಗಿದ್ದು. ಈಗ ವಾಪಸ್ ಬರಬೇಕಿದ್ರು ಅದೇ MLC ಸ್ಥಾನದ ಚರ್ಚೆ ಆಗ್ತಾ ಇದೆ. ಅವ್ರು ಬರೋದಿದ್ರೆ MLC ಆಗಿ ತಗೋಬೇಕು ಅನ್ನೋ ಡಿಸ್ಕಷನ್ನು ಇದೆ. ಸೊ ಈಗ 5 ನಾಮಿನೇಷನ್ ಬೇರೆ ಇದೆಯಲ್ಲ ಪಾಟೀಲ್ರೆ. ಈಗ ಸದ್ಯದಲ್ಲೇ ಈಗ ಲಾಸ್ಟ್ ಮಂತೆ ಆಗಬೇಕಿತ್ತು, 1 ತಿಂಗಳು ಡಿಲೇ ಆಗಿದೆ. ಈಗ ಅಧಿವೇಶನ ಮುಗಿದ್ಕೊಳ್ಳೆ ದಿಲ್ಲಿಗೆ ಹೋಗ್ತಾರೆ. ದಿಲ್ಲಿಗೆ ಹೋಗಿ 5 ನಾಮಿನೇಷನ್ಸ್ನ ಫೈನಲ್ ಮಾಡ್ತಾರೆ ಅಂತ ಇದೆ. ಆ ಹೊತ್ತಿಗೆ ಕರೆಕ್ಟಾಗಿ ಸಿಎಂ ಇಬ್ರಾಹಿಂ ಅವ್ರದ್ದು ಎಂಟ್ರಿ ಆಗಿದೆ. ಅಂದರೆ ಬಹುತೇಕ ಅವರು ಕಾಂಗ್ರೆಸ್ಗೆ ಮರಳಿ ಅಲ್ಲಿ ವಾಪಸ್ ಟ್ರ್ಯಾಕಿಗೆ ತರಬೇಕು ಅನ್ನೋದು ಒಂದು. ಎರಡನೇದು, ಅವರೇ ಹೇಳಿದ ಪ್ರಕಾರ ಹಿಂದೆ ಭಾಳಷ್ಟು ಬಾರಿ ಹೇಳಿದ್ದಾರೆ ಅವರು, ತೃತೀಯ ಶಕ್ತಿಯ ಉಗಮ ಅಂಥೇಳಿ. ಈಗ ಯಾಕೆ ಈಗ ಹಿಂದೆ ಜನತಾದಳ, JDS ಇದನ್ನು ತೃತೀಯ ಶಕ್ತಿ ಅಂತಿದ್ರು ಅದರ ನೇತೃತ್ವದಲ್ಲಿ. ಈಗ JDS BJP ಒಂದಾಗ್ಬಿಟ್ಟಿದೆಯಲ್ಲ.
ಒಂದ್ ಕಡೆ ಕಾಂಗ್ರೆಸ್, ಇನ್ನೊಂದು ಕಡೆ JDS BJP ಮೈತ್ರಿ, ಇದೆರಡನ್ನ ಬಿಟ್ಟು ಮತ್ತೊಂದು ತೃತೀಯ ಶಕ್ತಿ ಹೋಗಮ್ಮ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಆಯ್ಕೆಗಳು ಯಾವುದನ್ನು ಆಧರಿಸಿರುತ್ತೆ ಅಂದರೆ ಪಾಟೀಲ್ರೆ, ಅವರು ಈಗ ಏನು ಸರ್ ಇಂಥ MLC ಸ್ಥಾನಕ್ಕೋಸ್ಕರನ ಅಂದರೆ ಸ್ಥಾನ ಅಷ್ಟೇ ಅಲ್ಲಪ್ಪ, ಮಾನ ಮುಖ್ಯ, ಮಾನಕ್ಕಿಂತ ಗೌರವ ಮುಖ್ಯ, ಆ ಗೌರವ ಕೊಟ್ಟರೆ ಹೋಗ್ತೀನಿ ನಾನು ಅಂತ ಹೇಳ್ತಿದ್ರು ಅವರು. ಅಂದರೆ ಅವೆಲ್ಲವೂ ಕೂಡ ಸಿಕ್ಕರೆ, ಸ್ಥಾನ ಮಾನ ಗೌರವ ಎಲ್ಲವೂ ಸಿಕ್ಕರೆ ಒಂದು ಕೈ ನೋಡೋಣ ಅನ್ನೋ ಲೆಕ್ಕದಲ್ಲಿ CM ಇಬ್ರಾಹಿಂ ಅವರು ಇದ್ದಾರೆ. ಆ ಒಂದು ತೆರೆಮರೆಯ ಸುದ್ದಿ ನಮ್ಮ ಗೋವಿಂದಣ್ಣರಿಗೆ ಕೂಲಿಂಗ್ ಗ್ಲಾಸ್ ಒಳಗಿಂದ ಕಾಣಿಸಿದೆ ಪಾಟೀಲ್ರೆ. ಈಗ ಸಿದ್ದರಾಮಯ್ಯ ಮತ್ತೆ ಜಾರಕಿಹೊಳಿ ಮಧ್ಯೆ ಇರುವಂತಹ ಬಿರುಕನ್ನ ನೆನಪು ಮಾಡ್ಕೊಂಡಾಗ CM ಇಬ್ರಾಹಿಂ ಅವರ ಅಗತ್ಯತೆ ಇದೆ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಒಂದು ಪಾಯಿಂಟ್ ವರದಿ. ಇದರ ಜೊತೆಗೆ ಈಗ ಸಿದ್ದರಾಮಯ್ಯ ಮತ್ತು ಜಾರಕಿಹೊಳಿಯ ಮಧ್ಯೆ ಅಹಿಂದದಿಂದ ಬಂದಂಥವ್ರು, ಒಂದು ಪಾರ್ಟಿಯಿಂದ ಬಂದಂಥವ್ರು, ಇವರಿಬ್ಬರ ಮಧ್ಯೆ ಇಬ್ರಾಹಿಂ ಅವರನ್ನ ಕರೆಸಿ ಸರಿಪಡಿಸುವಷ್ಟರ ಮಟ್ಟಿಗೆ ಆ ಬಿರುಕು ಮೂಡಿದೆಯಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಇದು ಹಿಂಗೆ ಮುಂದುವರಿಯುತ್ತಾ ಮತ್ತೆ ಅಹಿಂದ ಅನ್ನುವಂಥ ವೇದಿಕೆಯಲ್ಲಿ ಎಲ್ಲರೂ ಕೂಡ ಒಂದಾಗ್ತಾರಾ? ಒಂದಾದ್ರೆ ಇದನ್ನ ನೋಡಿ, ಒಂದು ರಾಜಕೀಯ ಸೂಕ್ಷ್ಮವನ್ನು ನಾವು ಗಮನಿಸೋಣ. ಈಗ DK ಶಿವಕುಮಾರ್ ಅವ್ರನ್ನ ಪಕ್ಕಕ್ಕಿಟ್ಟು ಈ ಅಹಿಂದ ನಾಯಕರೆಲ್ಲರೂ ಕೂಡ ಒಟ್ಟಾದ್ರು ಅಂತಂದ್ರೆ ಅದು DK ಶಿವಕುಮಾರ್ ಅವ್ರಿಗೆ ಎಷ್ಟರ ಮಟ್ಟಿಗೆ ಇಫೆಕ್ಟ್ ಆಗ್ಬೋದು? 2028 ವಿಷನ್ ನೋಡ್ತಾ ಇದ್ದಾರೆ. ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಬೇಕು, ಅದಕ್ಕೆ ಸಿದ್ದರಾಮಯ್ಯ ಜಾರಕಿಹೊಳಿ ಒಂದಾಗಬೇಕು, ಅದರಿಂದ ಅಹಿಂದ ಬಾಂಡಿಂಗ್ ಮತ್ತೆ ಸ್ಟ್ರಾಂಗ್ ಆಗುತ್ತೆ. ದಟ್ಸ್ ಓಕೆ. ಬಟ್ ಅಹಿಂದ ನಾಯಕರು ಬಾಂಡಿಂಗ್ ಬೇರೆ ಇದೆ ಅಪಾರ್ಟ್ ಫ್ರಮ್ DK ಶಿವಕುಮಾರ್, ರೈಟ್ ಅಲ್ವಾ? right. ಸೊ ಇದು DK ಶಿವಕುಮಾರ್ ಅವರಿಗೆ ಪರಿಣಾಮ ಆಗ್ಬೋದಲ್ವಾ? ಖಂಡಿತ ಪಾಟೀಲ್ರೆ. ನೋಡಿ, ಈ ಅಹಿಂದ ನಾಯಕರು ಒಂದಾಗೋದಷ್ಟೇ ಅಲ್ಲ, ಅವ್ರೇನಾದ್ರು ಒಂದಾಗಿ ಜಾತಿ ಗಣತಿ ಅಸ್ತ್ರವನ್ನ ಕೈ ಇಟ್ಕೊಂಡು ಮುಂದಕ್ಕೆ ಹೊರಟುಬಿಟ್ರೆ, ಜಾತಿ ಗಣತಿನ ಇಂಪ್ಲಿಮೆಂಟ್ ಮಾಡಬೇಕು DK ಶಿವಕುಮಾರ್ ನೇತೃತ್ವದ ಸರ್ಕಾರ ಅಂತೇಳಿ ಹೊರಟುಬಿಟ್ರೆ ಆಗೇನಾಗ್ಬೋದು ಪರಿಸ್ಥಿತಿ ನೀವು ಯೋಚನೆ ಮಾಡಿ ಅನ್ನೋದು ವಿಧಾನಸೌಧದ ಕಾರಿಡಾರಲ್ಲೇ ಚರ್ಚೆ ಆಗ್ತಾ ಇದೆ. ಇದು ಏನಾಗ್ಬೋದು ಆಗ ಸ್ಥಿತಿ? ಯಾಕಂದರೆ ಒಂದು ಕಡೆ ಸಿದ್ದರಾಮಯ್ಯನವರು, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ. ನೋಡಿ, ಹಿಂದೆ ಕೂಡ ಸಿದ್ದರಾಮಯ್ಯನವರು ಹಾಗೂ ಸತೀಶ್ ಜಾರಕಿಹೊಳಿ ಅವರ ನಡುವೆ ಡಿಫ್ರೆನ್ಸಸ್ ಬಂದಿದ್ದಿದೆ. ಇಷ್ಟು ದೊಡ್ಡ ಕಂದಕ ಆಗಿರಲಿಲ್ಲ ಪಾಟೀಲ್ರೆ, ಬಟ್ ಡಿಫ್ರೆನ್ಸಸ್ ಬಂದಿತ್ತು. ಆ ಎಲ್ಲ ಸಂದರ್ಭಗಳಲ್ಲೂ ಇದೇ ಇಬ್ರಾಹಿಂ ಅವರು, ಮಹಾದೇವಪ್ಪನವರು ಅವರೆಲ್ಲ ಈ ಫೆವಿಕಾಲ್ ಹಾಕೋ ಕೆಲಸ ಅಂತಾರೆ, ಈ ಪ್ಯಾಚಪ್ ಮಾಡೋದು, ತೇಪೆ ಹಾಕೋ ಕೆಲಸ, ಅದನ್ನು ಮಾಡಿದ್ದಾರೆ ಯಶಸ್ವಿಯಾಗಿ. ಈಗ ಏನಾಯಿತು ಈ ಸಂದರ್ಭದಲ್ಲಿ, ಇಬ್ರಾಹಿಂ ಅವರು ಇಲ್ಲ ಈ ಕಡೆ, ಆ ಕಡೆ ಮಹಾದೇವಪ್ಪನವರು ಒಂದು ಮೂಲೆ ಸೇರ್ಕೊಂಡ್ಬಿಟ್ರು. ಹೀಗಾಗಿ ಇದನ್ನು ಯಾರೂ ಕೂಡ ಮಧ್ಯ ಪ್ಯಾಚಪ್ ಮಾಡ್ಲಿಕ್ಕೆ ಆಗಲಿಲ್ಲ. ಕಡೆಗೆ ಯತೀಂದ್ರ ಅವರೇ ಹೋಗಬೇಕಾಯ್ತು. ಇದೇನಾದರೂ ವರ್ಕ್ ಆದರೆ, ಈಗ ಇಬ್ರಾಹಿಂ ಅವರು ವಾಪಸ್ ಬಂದರೆ, ಆಗ ನೀವು ಹೇಳಿದಾಗೆ ಆ ಅಹಿಂದ ಫೋರ್ಸ್ ಇದೆಯಲ್ಲ, ಅದು ಏನಾದರೂ ಅದ್ರ ಜೊತೆಗೆ ಕೈಯಲ್ಲಿ ಜಾತಿ ಗಣತಿ ಅಸ್ತ್ರ, ಯಾವ ಅಸ್ತ್ರವನ್ನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯುವ ಹಿಂದಿನ ದಿನ ಕಟ್ಟ ಕಡೆಯ ಬ್ರಹ್ಮಾಸ್ತ್ರದ ರೀತಿಯಲ್ಲಿ ರಿಸೀವ್ ಮಾಡ್ಕೊಂಡ್ರಲ್ಲ, ಅದನ್ನೇನಾದರೂ ಈಗ ಮುಂದಿಟ್ಕೊಂಡು ಹೋದರೆ ಡೆಫಿನೆಟ್ಲಿ 2028 ಚುನಾವಣೆಗೂ ಮೊದಲು ಬಹಳ ದೊಡ್ಡ ಸಂಚಲನಕ್ಕೆ ಕಾರಣ ಆಗುವಂಥದ್ದು ಇದೇ ಅಸ್ತ್ರ. ಈ ಒಂದು ಜಾತಿ ಗಣತಿ ಇದೆಯಲ್ಲ, ಅದೇ ಖಂಡಿತವಾಗಿ ಬ್ರಹ್ಮಾಸ್ತ್ರ ಆಗಬಹುದು ಅನ್ನುವಂಥ ಚರ್ಚೆ ಕೂಡ ವಿಧಾನಸೌಧದ ಕಾರಿಡಾರಲ್ಲಿ ನಡೀತಾ ಇದೆ ಪಾಟೀಲ್. ಸೊ ಇದನ್ನ ಅನ್ಕೊಂಡಂತೆ ಅಂದ್ರೆ ಈ ಲೆಕ್ಕಾಚಾರದಲ್ಲಿ ಈ ಎಲ್ಲ ವಿಚಾರಗಳು ಮುಂದೆ ಪರಿಣಾಮ ಆಗುತ್ತೆ ಅನ್ನುವಂಥದ್ದಾದರೆ DK ಶಿವಕುಮಾರ್ ಇದನ್ನ ಎಂಟರ್ಟೈನ್ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ವಾಟ್ ಅಬೌಟ್ BK ಹರಿಪ್ರಸಾದ್? ಈಗ DK ಶಿವಕುಮಾರ್ ಎಂಟರ್ಟೈನ್ ಮಾಡಲಿಲ್ಲ ಅಂತಂದ್ರೆ ಅವರು ಹರಿಪ್ರಸಾದ್ ಕಡೆ, ಯಾಕಂದ್ರೆ ಅವರು ಅಧ್ಯಕ್ಷರಾಗಿದ್ದಾರೆ, ಆ ಕಡೆ ಏನಾದರೂ ಒಂದು ದಾರಿ ಓಪನ್ ಇದೆಯಾ? ನನಗೆ ಹರಿಪ್ರಸಾದ್ಗಿಂತ ಇಬ್ರಾಹಿಂ ಅವರು ಸೀನಿಯರ್ ಇದ್ದಾರೆ, ಆಮೇಲೆ ರಾಜಕೀಯವಾಗಿಯೂ ಕೂಡ ಪ್ರಬಲರಾಗಿದ್ದಾರೆ. ಇದೇ ಹಂಗೆ ಒಂದು ಸ್ವಲ್ಪ ರಾಜಕೀಯದ ಸೂಕ್ಷ್ಮಗಳನ್ನು ಹೇಳ್ಬೋದಾ ನೀವು? ಪಟೇಲ್ರೆ ಅವರು ಸಮಕಾಲೀನರು ಹಾಗೆ ನೋಡ್ಲಿಕ್ಕೆ ಹೋದ್ರೆ, ಯಾಕಂದ್ರೆ ಅವರು ಇಂದಿರಾ ಗಾಂಧಿ ಕಾಲದವರು, ಇವರು ಇಂದಿರಾ ಗಾಂಧಿ ಕಾಲದವರೇ. BK ಹರಿಪ್ರಸಾದ್ ಹಾಗೂ CM ಇಬ್ರಾಹಿಂ ಹಾಗೂ BK ಹರಿಪ್ರಸಾದ್ ಇದ್ದಾರಲ್ಲ ಪಟೇಲ್ರೆ, ಆಲ್ಮೋಸ್ಟ್ ಸಮಕಾಲೀನರು ಅವರಿಬ್ರು ಕೂಡ. ಆ ದೃಷ್ಟಿಯಿಂದ ನೋಡೋದಾದ್ರೆ ನೋಡಿ, ಇಬ್ರಾಹಿಂ ಅವರು ಎಂಟ್ರಿ ಇದೆಯಲ್ಲ, ಅದು ಆಲ್ಮೋಸ್ಟ್ ಡಿಪೆಂಡೆಂಟ್ ಆನ್ ಸಿದ್ದರಾಮಯ್ಯನವರ ನಿರ್ಧಾರ. ಈ ವಿಚಾರದಲ್ಲಿ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವ್ರನ್ನ ಕೇಳದೆ ತೀರ್ಮಾನ ಮಾಡಲ್ಲ. ಯಾಕಂದರೆ ಅವತ್ತು CM ಇಬ್ರಾಹಿಂ ಕಾಂಗ್ರೆಸ್ಸಿಗೆ ಬರಬೇಕಿದ್ರೆ ಇದೇ ಸಿದ್ದರಾಮಯ್ಯನವರೇ ಸೋನಿಯಾ ಗಾಂಧಿ ಅವ್ರ ಹತ್ರ ಮಾತಾಡಿ ಇಂತಿಂಥವ್ರೆಲ್ಲ ನನ್ನ ಜೊತೆ ಬರ್ತಾರೆ ಅನ್ನೋದನ್ನು ಕ್ಲಿಯರೆನ್ಸ್ ತೊಗೊಂಡು ಬಂದ ಮೇಲೆ CM ಇಬ್ರಾಹಿಂನವರು, ಮಹಾದೇವಪ್ಪನವರು, ಸತೀಶ್ ಜಾರಕಿಹೊಳಿ, ಹಾಗೆ ಭಾಳಷ್ಟು ಜನ ಇದ್ದಾರೆ ಬಿಡಿ ಆ ಲಿಸ್ಟಲ್ಲಿ. ಈಗ ಸುಮಾರು ಜನ ಇವತ್ತು ಬದುಕೇ ಇಲ್ಲ ಹಾಗೆ ನೋಡ್ಲಿಕ್ಕೆ ಹೋದರೆ. ಈಗ ಮಹಾದೇವ ಪ್ರಸಾದ್ ಅವ್ರು ಇವತ್ತಿಗಿಲ್ಲ ನಮ್ಮ ಜೊತೆ. ಅಂಥವ್ರು ಭಾಳ ದೊಡ್ಡ ತಂಡವೇ ಬಂತು ಸಿದ್ದರಾಮಯ್ಯನವ್ರ ಜೊತೆ. ಸೊ ಇವತ್ತು ಕೂಡ ಸಿದ್ದರಾಮಯ್ಯನವ್ರು ಅಡ್ಗಾಲ್ ಹಾಕಿದರೆ ಅವ್ರು ಬರೋಕ್ಕಾಗಲ್ಲ. ಅದಕ್ಕೆ ಅವರು ಮೊದಲನೇದಾಗಿ ಸಿದ್ದರಾಮಯ್ಯನವ್ರ ಜೊತೆನೇ ಮೀಟಿಂಗ್ ಮಾಡಿರೋದು, ಸಿದ್ದರಾಮಯ್ಯನವ್ರ ಜೊತೆ ಈಗ 2ನೇ ಸುತ್ತಿನ ಸಭೆಯೂ ಆಗ್ತಿರೋದು. ಆದರೆ ಇವತ್ತು ಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ KPCC ಅಧ್ಯಕ್ಷರು ನೀವು ಹೇಳಿದಂಥ BK ಹರಿಪ್ರಸಾದ್ ಅವರ ಪಾತ್ರ ಕೂಡ ಖಂಡಿತ ಇರುತ್ತೆ. ಈಗ ಏನು ನಡೀತಾ ಇದೆಯಲ್ಲ ಪಾಟೀಲ್ರೆ, ಈಗ ಯಾರ್ಯಾರು ಯಾವ ಧ್ರುವದಲ್ಲಿದ್ದಾರೆ ಅಂತ ನೋಡೋದಾದರೆ BK ಹರಿಪ್ರಸಾದ್ ಅವರು ಸಿದ್ದರಾಮಯ್ಯವ್ರ ಜೊತೆ ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯವ್ರು ಹೇಳಿದ್ದಕ್ಕೆ BK ಹರಿಪ್ರಸಾದ್ ಅವರೇನು ಅಡ್ಡಿ ಆಗೋ ಸಾಧ್ಯತೆ ಇಲ್ಲ. ಆದರೆ DK ಶಿವಕುಮಾರ್ ಮಾತೊಂದು ನೆನಪಾಗತ್ತೆ ವೀರೇಂದ್ರ, ಪಕ್ಷ ಸಂಘಟನೆ ಮಾಡಬೇಕು ಅನ್ನೋರು ನನ್ನ ಜೊತೆ ಬನ್ನಿ, ಅಧಿಕಾರ ಬೇಕನ್ನೋರು DK ಶಿವಕುಮಾರ್ ಹತ್ರ ಹೋಗಿ ಅಂತ. ಇಬ್ರಾಹಿಂಗೆ ಅಧಿಕಾರ ಬೇಕು, ಸಂಘಟನೆನೂ ಬೇಕು. ಕರೆಕ್ಟ್. ಅವರು ಬಹುಪಾಲು ಅವ್ರು ಹೆಚ್ಚು ವರ್ಕ್ ಆಗೋದೇ ಸಂಘಟನೆಗೆ. ಅವ್ರು ಭಾಷಣಕಾರ. ಅವ್ರು ನೋಡಿ, ಸಿದ್ದರಾಮಯ್ಯವ್ರ ಭಾಷಣಕ್ಕೆ ಬರೋವರೆಗೂ ಭಾಷಣ ಮಾಡ್ತಿದ್ದವ್ರು ಇದೇ CM ಇಬ್ರಾಹಿಂ ಅವರು. ಹೌದು.
ಅವ್ರು ವೇದಿಕೆಗೆ ಬರೋವರೆಗೂ ಇವ್ರದೇ ವೇದಿಕೆ, ಅವ್ರು ಬಂದಮೇಲೆ ಇವ್ರು ಆಚೆಗೆ, ಈ ಥರ ಇರ್ತಾ ಇತ್ತದು. ಈಗ ಏನಾಗಿದೆ, ಈಗ ಹರಿಪ್ರಸಾದ್ ಅವ್ರಿಗೂ CM ಇಬ್ರಾಹಿಂ ಬೇಕು ಮುಂದೆ ಚುನಾವಣೆಯ ದೃಷ್ಟಿಯಿಂದ. ಯಾಕಂದರೆ ನೋಡಿ, ಸಿದ್ದರಾಮಯ್ಯನವರು ಹಾಗೂ ಜಮೀರ್ ಅಹಮದ್ ಖಾನ್ ಅವ್ರ ನಡುವಿನ ಆ ಒಂದು ರ್ಯಾಪ್ ಇವತ್ತಿಲ್ಲ, ಆ ವೇವ್ ಲೆಂತ್ ಈಗ ಕಟ್ಟಾಗಿದೆ. ಅವರು ಕೂಡ ಯಾರು ಜಮೀರ್ ಕೂಡ ಯಾವಾಗ ಅವರಿಂದ ವಕ್ಫ್, ಹಜ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ತೆಗೆದುಕೊಂಡ್ರು, ವಾಪಸ್ ತೊಗೊಂಡ್ಬಿಟ್ರಲ್ಲ, ಅವತ್ತಿಂದ ಎಲ್ಲಾದರೂ ನೀವು ಆಕ್ಟಿವ್ ಆಗಿ ಜಮೀರ್ ಅಹಮದ್ ಖಾನ್ ಅವ್ರನ್ನ, ಈಗ ಒಂದು ವಾರ ಅಧಿವೇಶನ ಆಯಿತು ಪಾಟೀಲ್ರೆ, ಅವ್ರದ್ದು ಎಂತೆಂಥ ಆವಾಜ್ಗಳು ಬರಬೇಕಿತ್ತು ಸದನದ ಒಳಗೂ ಹೊರಗೂ, ಎಲ್ಲಾದರೂ ಕೇಳಿದ್ರ ಪಾಟೀಲ್ರೆ ನೀವು? ಅವ್ರು ಕಡೆಯದಾಗ ಸುದ್ದಿ ಆಗಿದ್ದು ಯಾವಾಗ ಅಂದರೆ ಪಾಟೀಲ್ರೆ, ಇಲ್ಲ ನನಗೆ ವಿಜಯನಗರದ ಉಸ್ತುವಾರಿ ಬೇಡ, ನಾನು ಫ್ಲಾಗ್ ಹಾಸ್ಟ್ ಮಾಡೋಕ್ಕೆ ಅಲ್ಲಿಗೆ ಹೋಗಲ್ಲ ಅಂತ ಒಂದು ಲೆಟ್ರ್ ಬರೋದು ಸುದ್ದಿ ಆದ್ರಲ್ಲ, ಅದರಲ್ಲೂ ಕೂಡ ವೈಟ್ನರ್ ಹಾಕಿದ್ರಲ್ಲ, ವಕ್ಫ್, ಹಜ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ವೈಟ್ನರ್ ಹಾಕಿದ್ರಲ್ಲ, ಅದೇ ಅವ್ರು ಲಾಸ್ಟ್ ಸುದ್ದಿ ಆಗಿದ್ದು. ಅದಾದಮೇಲೆ ಇವತ್ತಿನವರೆಗೂ ಸುದ್ದಿ ಇಲ್ಲ. ಅಂದರೆ ಅವರು ಕೂಡ ಅಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿ ಇಲ್ಲದೇ ಇರೋ ಸಂದರ್ಭದಲ್ಲಿ ಇದೇ ಟೈಮು ಅಂತ CM ಇಬ್ರಾಹಿಂ ಅವ್ರಿಗೂ ಕೂಡ ಈಗ ಏನೋ ಹೇಳ್ತಾರಲ್ಲ, ಕಾಗೆ ಕೂರೋಕ್ಕೂ ಟೊಂಗೆ ಮುರಿಯೋಕ್ಕೂ ಟೈಮ್ ಸರಿ ಆಯಿತು ಅಂತೇಳಿ, ಆ ರೀತಿ ಸಮಯ ಕೂಡ ಬಂದಂಗೆ ಕಾಣಿಸ್ತಾ ಇದೆ. ಇವರು ಕೂಡ ಇಷ್ಟೊಳಗಾಗಲೇ ಒಂದು ಮೀಟಿಂಗು ಮಾಡಿದ್ದಾರೆ. ಸೊ ಬಹುತೇಕ ಇನ್ನು ಕೆಲವೇ ದಿನಗಳಲ್ಲಿ ಈ ಬಗ್ಗೆ ಒಂದು ತೀರ್ಮಾನ ಆಗುತ್ತೆ. ಹಾಗಾದರೆ DK ಶಿವಕುಮಾರ್ ಅವ್ರ ಹತ್ರ ಯಾಕೆ ಮೀಟಿಂಗ್ ಮಾಡೋಕ್ಕೆ ಹೋಗ್ತಿದ್ದಾರೆ ಅಂತೇಳಿ ಅದೊಂದು ಪ್ರಶ್ನೆ ಇದೆಯಲ್ಲ. ಈಗ ಸತೀಶ್ ಜಾರಕಿಹೊಳಿ, ಸಿದ್ದರಾಮಯ್ಯ ಇವ್ರ ಹತ್ರ ಎಲ್ಲ ಓಕೆ, DK ಶಿವಕುಮಾರ್ ಅವ್ರ ಹತ್ರ ಯಾಕೆ ಮೀಟಿಂಗು ಅಂದರೆ ಅವ್ರಿಗೆ ಗೊತ್ತಿದೆ ಇವತ್ತು ಮುಖ್ಯಮಂತ್ರಿ ಯಾರಿದ್ದಾರೆ ಅವ್ರದ್ದು ಕೂಡ ಅಪ್ರೂವಲ್ ಬೇಕು ಅನ್ನೋದು ಗೊತ್ತಿದೆ. ಹೀಗಾಗಿ ಅವ್ರ ಹತ್ರನೂ ಕೂಡ ಅವ್ರು ಮಾತುಕತೆ ಮಾಡ್ತಾ ಇದ್ದಾರೆ ಪಾಟೀಲ್ರೆ. ಇವೆಲ್ಲವೂ ಕೂಡ ಗುಸುಗುಸು ಗೋವಿಂದಣ್ಣರಿಗೆ ವಿಧಾನಸೌಧದ ಕಾರಿಡಾರಲ್ಲಿ ಕೇಳಿರೋ ಮಾತುಗಳು ಪಾಟೀಲ್ರೆ. ಈಗ ಗೋವಿಂದಣ್ಣವರಿಗೆ ನೀವು ಕೂಲಿಂಗ್ ಗ್ಲಾಸ್ ತೆಗೆ ಕೇಳಿ, ಇನ್ನು ನೆಕ್ಸ್ಟ್ ಅವರಿಗೆ ಹೋಗ್ತೀವಿ, ಅದನ್ನು ಕೂಲಿಂಗ್ ಗ್ಲಾಸ್ ಇಂದ ಹೇಳಕ್ಕೆ ನೋಡಕ್ಕೆ ಆಗಲ್ಲ. ನೆಕ್ಸ್ಟ್ ಅವರಿಗೆ ಅವ್ರು ತೆಗೆದಿರ್ತಾರೆ ಪಾಟೀಲ್ರೆ. ಎರಡನೇ ಸ್ಟೋರಿಗೆ ಹೋಗೋಣ. ಎಸ್.